ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳಿದೆ. ನಾನು ಕೂಡ ಒಂದಿಷ್ಟು ಅಂದರೆ ಎಲ್ಲನೂ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಅಂದರೂ ಒಂದಷ್ಟು ಜನರಿಗೆ ಅನುಕೂಲ ಆಗುವಂತಹ ಒಂದಷ್ಟು ಯೋಜನೆಗಳ ಬಗ್ಗೆ ಆವಾಗವಾಗ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಸರ್ಕಾರದಲ್ಲಿ ನಾವು ಕಟ್ಟುವಂತಹ ಟ್ಯಾಕ್ಸ್ ಏನಿರುತ್ತೆ, ಜನರಿಂದ ಕಟ್ಟುವಂತಹ ಹಣ ಒಂದಷ್ಟು ಅಭಿವೃದ್ಧಿಯ ಅದು ಅಂದರೆ ಬೇಸಿಕ್ ಏನಿರುತ್ತೆ, ರೋಡು, ಡ್ರೈನೇಜ್ಗಳು, ಈ ರೀತಿಯಾಗಿ ಬೇಸಿಕ್ ಏನೇನು ಬೇಕು ವ್ಯವಸ್ಥೆಗಳು ಅದಕ್ಕೆಲ್ಲ ಯೂಸ್ ಮಾಡ್ಕೊತಿದ್ದಾರೆ. ಇನ್ನೊಂದಷ್ಟು ಹಣವನ್ನು ಒಂದು ರಾಜ್ಯದ ಬೇರೆ ಅಭಿವೃದ್ಧಿಗಳಿಗೆ ಬಳಸ್ಕೊತಾರೆ. ಇನ್ನೊಂದು ಸ್ವಲ್ಪ ಹಣನ ರಾಜಕಾರಣಿಗಳ ಸಂಬಳ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯಿ ಸಂಬಳ ಆಗಿರ್ಬೋದು, ಈ ರೀತಿ ಎಲ್ಲದಕ್ಕೂ ಬಳಸ್ಕೊತಾರೆ. ಇನ್ನೊಂದಿಷ್ಟು ಹಣವನ್ನು ಬೇರೆ ರೀತಿಯಲ್ಲಿ ರಾಜಕಾರಣಿಗಳು ತಗೊತಾರೆ. ಇನ್ನೂ ಒಂದಷ್ಟು ಹಣವನ್ನು ಏನು ಮಾಡ್ತಾರೆ, ಜನರಿಗೆ ಕೂಡ ವಾಪಸ್ ಕೊಡ್ತಾರೆ. ಅದು ಕೂಡ ಸಾಕಷ್ಟು ಯೋಜನೆಗಳ ಮೂಲಕ. ಈ ರೀತಿಯಾಗಿ ಜನರಿಗೆ ವಾಪಸ್ ಕೊಡ್ತಾರಲ್ಲ, ಆ ಥರ ಸಾಕಷ್ಟು ಯೋಜನೆಗಳಿದೆ. ಅದರಲ್ಲೂ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳಿದೆ. ಕೆಲವೊಂದು ಏನಂತಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮೂಲಕ ಕೊಡ್ತಾರೆ. ಇನ್ನು ಉದ್ಯೋಗ ಮಾಡಬೇಕು ಅಂತಂದವ್ರಿಗೆ ಸಾಲದ ರೂಪದಲ್ಲಿ ಕೊಡ್ತಾರೆ. ಜೊತೆಗೆ ಸಬ್ಸಿಡಿ ರೂಪದಲ್ಲೂ ಕೂಡ ಕೊಡ್ತಾರೆ. ಸಬ್ಸಿಡಿ ಅಂದರೆ ಸಹಾಯಧನ ರೂಪದಲ್ಲಿ ಕೊಡ್ತಾರೆ. ಸೊ ಅದನ್ನೇನು ಅವ್ರು ರಿಟರ್ನ್ ಕಟ್ಟೋ ಹಾಗಿಲ್ಲ. ಹಾಗೆ ಈ ರೀತಿ ಸಾಕಷ್ಟು, ಇನ್ನು ರೈತರಿಗೂ ಕೂಡ ಸಾಕಷ್ಟು ಯೋಜನೆಯ ಮೂಲಕ ಸಬ್ಸಿಡಿ ಹಣಗಳು ಬರುತ್ತೆ. ಅದನ್ನು ಬಿಟ್ಟು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಅದು ನಾವು ಕಾಮನ್ ಪೀಪಲ್ ಕಟ್ಟುವಂತಹ ಟ್ಯಾಕ್ಸ್ ಹಣವೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕೂಡ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ. ಇನ್ನು ಫ್ರೀ ಬಸ್ ಕೊಟ್ಟಿರೋದ್ರಿಂದ KSRTCಗೆ ಅವರು ಸರ್ಕಾರ ನಮ್ಮ ಒಂದು ಟ್ಯಾಕ್ಸ್ ಹಣವನ್ನೇ ಕೊಡಬೇಕು. ಎಷ್ಟು ಜನ ಓಡಾಡಿರ್ತಾರೆ ಅಷ್ಟು ಹಣವನ್ನು. ಈ ರೀತಿಯಾಗಿ ನಮ್ಮ ಒಂದು ಹಣವನ್ನು ವಾಪಸ್ ನಮಗೆ ಇನ್ನೊಂದು ಯಾವುದೋ ರೂಪದಲ್ಲಿ ಕೊಡುವಂತಹ ಯೋಜನೆಗಳು ಸಾಕಷ್ಟಿದೆ. ಅದೇ ರೀತಿಯಾಗಿ ಒಂದು ಯೋಜನೆ ಇದು ಬಂದು ಮದುವೆ ಆದಂಥವರಿಗೆ ಸರ್ಕಾರದಿಂದ ಒಂದಷ್ಟು ಸಹಾಯಧನದ ರೂಪದಲ್ಲಿ ಹಣ ಬರ್ತಾ ಹೋಗುತ್ತೆ. ಇದು ಎರಡು ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಒಂದು ಅಂತರ್ಜಾತಿ ವಿವಾಹದ ಆಗದಂಥವರಿಗೆ ಪ್ರೋತ್ಸಾಹಧನವನ್ನು ಕೂಡ ಕೊಡ್ತಾರೆ. ಇನ್ನು ಬರೀ ಅಂತರ್ಜಾತಿ ಮಾತ್ರ, ನಾವು ಒಂದೇ ಜಾತಿಯಲ್ಲಿ ಮದುವೆ ಆದರೆ ಹಣ ಬರೋದಿಲ್ಲ ಅಂದರೆ ಅದು ಕೂಡ ಬರುತ್ತೆ. ಒಂದೇ ಜಾತಿಯಲ್ಲಿ ಮದುವೆ ಆದಂಥವರಿಗೂ ಕೂಡ ಹಣ ಬರುತ್ತೆ. ಅದು ಸ್ವಲ್ಪ ಕಡಿಮೆ ಬರುತ್ತೆ, ಅಂದರೆ 60,000 ರೂಪಾಯಿ ಹಣ ಬರುತ್ತೆ. ಅದು ಹೇಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ತಿಳಿಸ್ತೀನಿ. ಅಂದರೆ ಒಂದೇ ಜಾತಿಯಲ್ಲಿ ಅಂದರೆ ಒಂದೇ ಸಮುದಾಯದಲ್ಲಿ ಮದುವೆ ಆದಂಥವರಿಗೂ ಕೂಡ ಹಣ ಬರುತ್ತೆ. ಅದಕ್ಕೊಂದಷ್ಟು ಕಂಡೀಷನ್ಸ್ ಇದೆ, ಅದನ್ನು ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಅಂತರ್ಜಾತಿ ವಿವಾಹದ ಬಗ್ಗೆ ತಿಳಿಸ್ತೀನಿ. ಇದರ ಉದ್ದೇಶ ಬಂದು ಸರ್ಕಾರದಲ್ಲಿರುವಂತಹ ಯೋಜನೆಗಳನ್ನು ಜನರಿಗೆ ತಲುಪಿಸ್ಬೇಕು. ಜನರು ಇದನ್ನು ಉಪಯೋಗಿಸ್ಕೊಳ್ಳುವಂತಹ ಯಾರು ಅರ್ಹರಿರ್ತಾರೆ ಅವರು ಉಪಯೋಗಿಸ್ಕೊಳ್ಳಿ ಅನ್ನೋವಂತಹ ಕಾರಣಕ್ಕೆ ಹೊರತು ಯಾವುದೇ ರೀತಿಯಾದಂತಹ ಅನ್ಯತಾ ಉದ್ದೇಶ ಈ ಒಂದು ವಿಡಿಯೋದಲ್ಲಿ ಇರೋದಿಲ್ಲ. ಸೊ ಇವಾಗ ಬನ್ನಿ, ಅಂತರ್ಜಾತಿ ವಿವಾಹದವರಿಗೆ ಎಷ್ಟು ಹಣ ಬರುತ್ತೆ ಅದನ್ನು ತಿಳಿಸ್ತೀನಿ. ಅಂತರ್ಜಾತಿ ವಿವಾಹದಲ್ಲಿ ಒಂದಷ್ಟು ಕೆಟಗರಿಗೆ ಬರುತ್ತೆ. ಸದ್ಯಕ್ಕೆ ನಾನು ನಿಮಗೆ ಇದು ಅಪ್ಲಿಕೇಶನ್ ಕೂಡ ಕಾಲ್ ಮಾಡಿದರೆ ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಪರಿಶಿಷ್ಟ ಜಾತಿ ಅಂದರೆ SC ಕೆಟಗರಿ ಅಂತ ಏನು ಹೇಳ್ತೀವಿ, ಅಂದರೆ ಆ ಸಮುದಾಯದವ್ರಿಗೆ ಯೂಸ್ ಆಗುತ್ತೆ. ಬೇರೆ ಸಮುದಾಯದವರಾದರೆ ನಿಮಗೆ ಒಂದು ಜನರಲ್ ನಾಲೆಡ್ಜ್ ಥರ ಇನ್ಫಾರ್ಮೇಷನ್ ಸಿಗುತ್ತೆ, ಎಷ್ಟು ಹಣ ಹೋಗುತ್ತೆ ಏನು ಅಂತಂದ್ಬಿಟ್ಟು. ಜೊತೆಗೆ ಒಂದೇ ಸಮುದಾಯದಲ್ಲಿ ಮದುವೆ ಆಗುವಂಥವ್ರಿಗೆ, ಅಂದರೆ ಬೇರೆ ಯಾವುದೇ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ನಿಮ್ಮ ಕ್ಯಾಸ್ಟಲ್ಲಿ ಮದುವೆ ಆದರೂ ಓಕೆ, ಬೇರೆ ಕ್ಯಾಸ್ಟಲ್ಲಿ ಮದುವೆ ಆದರೂ ಓಕೆ, ಅವ್ರಿಗೂ ಕೂಡ 60,000 ರೂಪಾಯಿ ಬರುತ್ತೆ. ಅದು ಹೇಗೆ, ಇದು ಸುಮ್ಮನೆ ಹೇಳ್ತಾರೆ ಬರಲ್ಲ ಆ ಥರ ಅಲ್ಲ, ಅಪ್ಲೈ ಮಾಡಿದವ್ರಿಗೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ. ಅದನ್ನು ತಿಳಿಸ್ತೀನಿ. ಮೊದಲನೇದಾಗಿ ಪರಿಶಿಷ್ಟ ಜಾತಿ ಕೆಟಗರಿ ಬಗ್ಗೆ ಮಾತನಾಡ್ಬಿಡೋಣ. ಪರಿಶಿಷ್ಟ ಜಾತಿ ಕೆಟಗರಿಯಲ್ಲಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನ ಅಂತ ಅಂದ್ಬಿಟ್ಟು ಕೊಡ್ತಾರೆ SC ಕೆಟಗರಿ ಅವರಿಗೆ. ಈ ಒಂದು ಕೆಟಗರಿಯಲ್ಲಿ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಅಂತರ್ಜಾತಿ ವಿವಾಹವನ್ನು ಅಂದರೆ ಬೇರೆ ಸಮುದಾಯದವರ ಜೊತೆ ಮದುವೆಯನ್ನು ಆದರೆ ಲಕ್ಷಗಳಲ್ಲಿ ಪ್ರೋತ್ಸಾಹಧನವನ್ನು ಕೊಡ್ತಾರೆ. ಇದು ಬಂದು ಅಂತರ್ಜಾತಿ ವಿವಾಹಗಳನ್ನು ಉತ್ತೇಜನ ನೀಡುವಂತಹ ಸಲುವಾಗಿ ಸರ್ಕಾರದಿಂದ ಇರುವಂತಹ ಯೋಜನೆ ಅಷ್ಟೇ. ಏನು ಯೋಜನೆ ಇದೆ ಅದನ್ನಷ್ಟೇ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಅನ್ಯತಾ ಯಾವುದೇ ರೀತಿಯಾದಂತಹ ಉದ್ದೇಶ ಇಲ್ಲ, ಮೊದಲೇ ತಿಳಿಸ್ತಾ ಇದ್ದೀನಿ. ಸೊ SC ಕೆಟಗರಿಯಲ್ಲಿರುವಂತಹ ಯುವಕ ಯುವತಿಯರು ಬೇರೆ ಕೆಟಗರಿಯವ್ರನ್ನ ಮದುವೆ ಆದರೆ ಅಂತಹ ದಂಪತಿಗಳಿಗೆ ಆರ್ಥಿಕ ನೆರವನ್ನು ಕೂಡ ನೀಡ್ತಾ ಇದ್ದಾರೆ. ಇದರಲ್ಲಿ ಒಂದಷ್ಟು ಕಂಡೀಷನ್ಸ್ಗಳು ಕೂಡ ಇದೆ. ಕಂಡೀಷನ್ಸ್ ಅಂತಂದರೆ ಹುಡುಗರಿಗೆ ಬೇರೆ ಹಣ ಬರುತ್ತೆ, ಹುಡುಗಿರಿಗೆ ಬೇರೆ ಹಣ ಬರುತ್ತೆ. ಅದನ್ನು ತಿಳಿಸ್ತೀನಿ. ಪರಿಶಿಷ್ಟ ಜಾತಿಯಲ್ಲಿರುವಂತಹ ಗಂಡು ಮಕ್ಕಳು ಬೇರೆ ಸಮುದಾಯದ ಯುವತಿಯರನ್ನು ಮದುವೆ ಆದರೆ ಅಂತಹ ದಂಪತಿಗಳಿಗೆ 2.5 ಲಕ್ಷ ರೂಪಾಯಿ ಹಣ ಬರುತ್ತೆ. ಕಡಿಮೆ ಅಲ್ಲ, 2.5 ಲಕ್ಷ ರೂಪಾಯಿ ಹಣ ಬರುತ್ತೆ. ಇನ್ನು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯುವತಿಯರು ಬೇರೆ ಸಮುದಾಯದ ಗಂಡು ಮಕ್ಕಳನ್ನು ಮದುವೆ ಆದರೆ ಅಂತಹ ದಂಪತಿಗಳಿಗೆ 3 ಲಕ್ಷ ರೂಪಾಯಿ ಹಣ ನಿಮ್ಮ ಒಂದು ಕೈ ಸೇರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಣ ಬರುವಂಥದ್ದು ಬೇರೆ ಏನಿಲ್ಲ. ಇದು ಅಂತರ್ಜಾತಿ. ಈಗ ಆನ್ಲೈನಲ್ಲಿ ಅರ್ಜಿಯನ್ನು ಕೂಡ ಕರೆದಿದ್ದಾರೆ. ಆ ರೀತಿ ಯಾರಾದರೂ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲೈಯನ್ನು ಮಾಡ್ಬೋದು.
ಇದು ಬಂದು ಏನು ಕಂಡೀಷನ್ ಅಂತಂದರೆ ನೀವು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಿಮ್ಮ ಒಂದು ಮದುವೆಯನ್ನು ರಿಜಿಸ್ಟರ್ ಮಾಡಿರಬೇಕಾಗುತ್ತೆ. ಸೊ ಈ ಒಂದು ಪ್ರೋತ್ಸಾಹಧನ ಪಡೆಯೋದಕ್ಕೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಫೋನ್ ನಂಬರನ್ನು ಕೊಡ್ತೀನಿ, ಅದರಲ್ಲೂ ಕೂಡ ನೀವು ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೋಬೋದಾಗಿದೆ. ನಾನು ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ರಿಜಿಸ್ಟರ್ ನೋಂದಣಿ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ. ಆ ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಕೊಟ್ಟು ರಿಜಿಸ್ಟ್ರನ್ನು ಆಗಬೇಕಾಗುತ್ತೆ. ರಿಜಿಸ್ಟರ್ ಆದಮೇಲೆ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ಕೇಳ್ತಾರೆ, ಅದನ್ನು ಫಿಲ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಮೊಬೈಲ್ಗೆ ಗಂಡ ಹೆಂಡತಿಗೆ ಒಂದು SMS ಬರುತ್ತೆ. ಆ SMS ಬಂದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟೌಟನ್ನು ತೊಗೊಂಡು ಅದೊಂದು ಅಕ್ನಾಲಜ್ಮೆಂಟ್ ಆಗಿರುತ್ತೆ, ಅದನ್ನು ಪ್ರೂಫ್ ಆಗಿ ಅಪ್ಲಿಕೇಶನ್ಗೆ ಪ್ರಿಂಟೌಟನ್ನು ತಗೋಬೋದಾಗಿದೆ. ಅದಾದ ನಂತರ ವೆರಿಫಿಕೇಷನ್ ಮಾಡ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸ್ಪಾಟ್ ವೆರಿಫಿಕೇಷನ್, ನೀವು ಇರುವಂತಹ ಜಾಗಕ್ಕೆ ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿ ನೀವು ಕೊಟ್ಟಿರುವಂತಹ ಮಾಹಿತಿ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ನಂತರ ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡಲಿಕ್ಕೆ ಹಾಕ್ತಾರೆ. ಅದಾದ ನಂತರ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಹಣ. ಪರಿಶಿಷ್ಟ ಜಾತಿಯ ಗಂಡು ಮಕ್ಕಳು ಬೇರೆ ಸಮುದಾಯದವ್ರನ್ನ ಮದುವೆ ಆಗಿದ್ದರೆ 2.5 ಲಕ್ಷ ರೂಪಾಯಿ, ಪರಿಶಿಷ್ಟ ಜಾತಿಯ ಹೆಣ್ಣುಮಕ್ಕಳು ಬೇರೆ ಸಮುದಾಯದವ್ರನ್ನ ಮದುವೆ ಆಗಿದ್ದರೆ 3 ಲಕ್ಷ ರೂಪಾಯಿ ಹಣ ಬರುತ್ತೆ. ಸ್ಪಾಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಒಂದು ಜಾಯಿಂಟ್ ಅಕೌಂಟ್ ಆಗಿರುತ್ತೆ ಕಪಲ್ದು, ಅಂತಹ ಕಪಲ್ಗೆ ಇನ್ಸ್ಟಾಲ್ಮೆಂಟ್ ರೂಪದಲ್ಲಿ ಆ ಹಣವನ್ನು ನಿಮ್ಮ ಒಂದು ಖಾತೆಗೆ ಹಾಕ್ತಾರೆ. ಇದಿಷ್ಟು ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂದ್ಬಿಟ್ಟು. ನೀವು ಮದುವೆ ಆದಂಥವರು ಮದುವೆನ ರಿಜಿಸ್ಟರ್ ಮಾಡಿಸಿರ್ಬೇಕಾಗುತ್ತೆ. ಅಂದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ರಿಜಿಸ್ಟರ್ ಆದಮೇಲೆ ನಾನು ಏನು ಲಿಂಕು ಕೊಡ್ತೀನಿ, ಆ ಒಂದು ಲಿಂಕ್ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದೆ. ಅದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಏನೂ ತೊಂದರೆ ಇರೋದಿಲ್ಲ. ಸೊ ನೀವು ಒಂದು ಅಪ್ಲೈ ಮಾಡಿದ ನಂತರ ವೆರಿಫೈ ಮಾಡ್ತಾರೆ, ಸ್ಪಾಟ್ ವೆರಿಫಿಕೇಷನ್ಗೆ ಬರ್ತಾರೆ. ಸ್ಪಾಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಹಣವನ್ನು ಅಲಾಟ್ ಮಾಡ್ತಾರೆ. ಇದಿಷ್ಟು ಪ್ರೊಸೀಜರ್ ಆಗಿರುತ್ತೆ. ಇನ್ನು ವಯಸ್ಸು ಅಂದರೆ ತುಂಬ ವಯಸ್ಸಾಗಿರೋರು ಮದುವೆ ಆಗಿಬಿಟ್ಟು ಹಣ ತಗೋಬೋದು, ಹಣ ಸಿಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇದು ಬಂದು ಯುವತಿಯರ ವಯಸ್ಸು ಬಂದು 18ರಿಂದ 42 ವರ್ಷ ವಯಸ್ಸಾಗಿರಬೇಕು, ಅಂಥವ್ರು ಮಾತ್ರ ಅರ್ಜಿಯನ್ನು ಹಾಕೋದಕ್ಕೆ ಸಾಧ್ಯ. ಹುಡುಗನ ವಯಸ್ಸು ಬಂದು 21ರಿಂದ 45 ವರ್ಷ ಆಗಿರಬೇಕು. ಈ ಒಳಗಡೆ ಏನಿರ್ತಾರೆ, ಹುಡುಗನ 21ರಿಂದ 45 ವರ್ಷ ಒಳಗಿರೋ ವಯಸ್ಸಿನ ಹುಡುಗರು ಮಾತ್ರ ಅಪ್ಲೈ ಮಾಡ್ಬೋದು. 18ರಿಂದ 42 ವರ್ಷ ವಯಸ್ಸಿನ ಹೆಣ್ಣುಮಕ್ಕಳು ಮಾತ್ರ ಈ ಒಂದು ಯೋಜನೆ ಮೂಲಕ ಅರ್ಜಿಯನ್ನು ಹಾಕಿ ಹಣವನ್ನು ತಗೋಬಹುದಾಗಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ ಸಹಾಯವಾಣಿ ನಂಬರ್ ಕೂಡ ಇದೆ, ಗೌರ್ಮೆಂಟ್ದೇ, ಇದು ಕೊಡ್ತೀನಿ ನೋಡಿ. 9482200400. ಇನ್ನೊಮ್ಮೆ ಹೇಳ್ತೀನಿ, 9482300400. ಈ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ಸಾಕು. ನಿಮ್ಗೇನು ಹೆಚ್ಚಿನ ಮಾಹಿತಿ ಬೇಕೋ ಅದನ್ನು ತಿಳಿಸ್ತಾರೆ. ನಿಮಗೆ ಅರ್ಜಿ ಮೊಬೈಲ್ನಲ್ಲೇ ಅರ್ಜಿ ಹಾಕೋಬೋದು. ಗೊತ್ತಾಗಿಲ್ಲ ಅಂದರೆ ಹತ್ತಿರದಲ್ಲಿರುವಂಥ ಯಾವುದಾದ್ರು CSC ಸೆಂಟ್ರ್ಗಳ ಕಂಪ್ಯೂಟರ್ ಸೆಂಟ್ರ್ಗಳಲ್ಲಿ ನೀವು ಅರ್ಜಿಯನ್ನು ಹಾಕೋಬೋದಾಗಿದೆ. ಈಗ ನೆಕ್ಸ್ಟು ಇದು ಅಂತರ್ಜಾತಿ ವಿವಾಹದ ಪಕ್ಕಕ್ಕಿಟ್ಟರೆ ಬೇರೆ ಮುಂದೆ ಸಮುದಾಯದಲ್ಲಿ ಮದುವೆ ಆಗೋಂಥವ್ರಿಗಾಗಿರ್ಬೋದು ಅಥವಾ ಬರೀ ಪರಿಶಿಷ್ಟ ಜಾತಿಯಲ್ಲ, ಯಾವುದೇ ಬೇರೆ ಸಮುದಾಯದವರು ಮದುವೆ ಆದರೂ ಕೂಡ 60,000 ರೂಪಾಯಿ ಹಣ ಬರುತ್ತೆ. ಅದು ಎಲ್ರಿಗೂ ಬರೋದಿಲ್ಲ. ಕಂಡೀಷನ್ ಏನಂದರೆ ಎಲ್ರಿಗೂ ಬರೋದಿಲ್ಲ. ಯಾರೆಲ್ಲ ಕಾರ್ಮಿಕರ ಕಾರ್ಡನ್ನು ಮಾಡಿಸ್ಕೊಂಡಿರ್ತೀರ, ಲೇಬರ್ ಕಾರ್ಡ್, ಈ ಹಿಂದೆ ನಾನು ಸಾಕಷ್ಟು ಹೇಳಿದ್ದೀನಿ. ಲೇಬರ್ ಕಾರ್ಡಿಗೆ ತುಂಬ ಕೆಲಸಗಳು ಅದು ಅನ್ವಯ ಆಗುತ್ತೆ. ಲೇಬರ್ ಕಾರ್ಡ್ ತೊಗೊಳೋದಕ್ಕೆ ಅವರೆಲ್ಲರೂ ಕೂಡ ತಗೊಳ್ಳಿ ಅಂತ ಹೇಳಿದ್ದೆ. ಅಂಥವ್ರು ಎಲ್ರಿಗೂ ಕೂಡ ಲೇಬರ್ ಕಾರ್ಡ್ ಇರುವಂತಹ ಎಲ್ರಿಗೂ ಕೂಡ ಅವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರುತ್ತೆ. 60 ವರ್ಷ ಆದಮೇಲೆ ಪೆನ್ಷನ್ ಕೂಡ ಬರುತ್ತೆ. ಜೊತೆಗೆ ಮದುವೆ ಆದರೆ 60,000 ರೂಪಾಯಿ ಹಣ ಕೂಡ ಬರುತ್ತೆ. ಇದು ಯಾವುದೇ ಕ್ಯಾಟಗರಿ ಆಗಿದ್ರು ಓಕೆ. ಜೊತೆಗೆ ನೀವು ನಿಮ್ಮ ಸಮುದಾಯದವ್ರನ್ನೇ ಮದುವೆ ಆಗಿದ್ರು ಕೂಡ ಓಕೆ, ಇವ್ರಿಗೂ ಕೂಡ 60,000 ರೂಪಾಯಿ ಹಣ ಬರುತ್ತೆ. ಇವರು ಅಷ್ಟೇ ಮದುವೆ ಆದಮೇಲೆ ಮದುವೆ ರಿಜಿಸ್ಟ್ರೇಷನ್ ಆಗಿರಬೇಕಾಗುತ್ತೆ, ಅಂದರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ. ಅದಾದಮೇಲೆ 6 ತಿಂಗಳಲ್ಲೊಪ್ಪ ಟೈಮು, 6 ತಿಂಗಳಲ್ಲಿ ನಿಮಗೆ ಅಪ್ಲೈಯನ್ನು ಮಾಡಿದ್ಮೇಲೆ ಇದು ಕೂಡ ನೀವು ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡೋಕ್ಕಲ್ಲಪ್ಪ, ಅದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ನಿಮಗೆ 60,000 ರೂಪಾಯಿ ಹಣ. ಇದು ಕೂಡ ಯಾವುದೇ ರೀತಿಯಾದಂಥ ಮೋಸ ಇರೋದಿಲ್ಲ. ಡೈರೆಕ್ಟ್ ನಿಮ್ಮ ಒಂದು ಅಕೌಂಟ್ಗೆ, ಖಾತೆಗೆ ಹಣ ಬಂದು ಸೇರುತ್ತೆ. ಅಂಥವರಿಗೆ 60,000 ರೂಪಾಯಿ. ಇದಕ್ಕೆ ಕ್ಯಾಟಗರಿ ಏನು ಯಾವುದು ಇಂಥದ್ದೇ ಅಂತ ಏನಿಲ್ಲ, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಲೇಬರ್ ಕಾರ್ಡ್ ಒಂದು ಇರಬೇಕಾಗುತ್ತೆ ಅಷ್ಟೇ. ಅಂಥವರಿಗೆ 60,000 ರೂಪಾಯಿ ಹಣ, ಅಂದರೆ ಹೊಸದಾಗಿ ಬದುಕನ್ನು ಕಟ್ಕೋತಾ ಇರ್ತಾರೆ, ಅಂಥವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದಿಂದ ಸಿಗ್ತಾ ಇರುವಂಥ ಒಂದು ಸಹಾಯಧನ ಅಂತ ಹೇಳ್ಬೋದು. 60,000 ರೂಪಾಯಿ ಸಿಗುತ್ತೆ. ಪರಿಶಿಷ್ಟ ಜಾತಿಯವರಿಗೆ 2.5 ಲಕ್ಷ 3 ಲಕ್ಷ ರೂಪಾಯಿ ಸಿಗುತ್ತೆ. ಬೇರೆ ಸಮುದಾಯದವ್ರು ಯಾರೇ ಆದ್ರೂ ಅದು 60,000 ರೂಪಾಯಿ ಅವರಿಗೆ ಹಣ ಸಿಗುತ್ತೆ. ಇದಿಷ್ಟು ಸರ್ಕಾರದಲ್ಲಿ ಇರುವಂತಹ ಒಂದು ಯೋಜನೆ ಬಗೆಗಿನ ಒಂದಿಷ್ಟು ಮಾಹಿತಿಯಾಗಿರುತ್ತೆ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.